ನೀವು ಈ ವಿಡಿಯೋ ಕ್ಲಿಕ್ ಮಾಡಿರಿ ಅಂದಮೇಲೆ ಪಕ್ಕ ನೀವು ಕೂಡ ನಮ್ಮ ತರ ಪ್ರೀಮಿಯರ್ ಪ್ರೋ ಯೂಸರ್ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಒಳಗೆ ಪ್ರೀಮಿಯರ್ ಪ್ರೋದು ಒಂದಿಷ್ಟು ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಶೇರ್ ಮಾಡ್ತೀನಿ. ನೀವು ಬಹಳ ದಿನದಿಂದ ಪ್ರೀಮಿಯರ್ ಪ್ರೋನ ಯೂಸ್ ಮಾಡ್ಕೊಂತ ಬಂದಿರ್ತೀರಿ, ಬಟ್ ಇವಾಗ ಈ ವಿಡಿಯೋ ಒಳಗೆ ಹೇಳೋ ಈ ಟಿಪ್ಸ್ ಅಂಡ್ ಟ್ರಿಕ್ಸ್ ಅದಾವಲ್ಲ ಪಕ್ಕ ನಿಮಗೆ ಗೊತ್ತಿರಂಗಿಲ್ಲ. ಅಕಸ್ಮಾತ್ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡ್ರಿ ನೋಡೋಣ. ಈ ಟಿಪ್ಸ್ ಅಂಡ್ ಟ್ರಿಕ್ಸ್ ತಿಳ್ಕೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಕೆಲವೊಂದು ಎಡಿಟಿಂಗಿಗೆ ಅಂತಾನೆ ಒಂದಿಷ್ಟು ಟೂಲ್ಸ್ ಇರ್ತಾವ. ಆ ಟೂಲ್ಸ್ ಬಗ್ಗೆ ನಮ್ಗೆ ಗೊತ್ತಾ ಇರಂಗಿಲ್ಲ. ಅದೇನ್ ಎಡಿಟಿಂಗ್ ಮಾಡ್ತೀವಲ್ಲ ಆ ಪ್ರೊಸೆಸ್ ನ ನಾವು ಜಾಸ್ತಿ ಟೈಮ್ ತಗೊಂಡು ವರ್ಕ್ ಮಾಡ್ತೀವಿ. ಬಟ್ ಈ ಟೂಲ್ಸ್ ಇಂದ ಈ ಶಾರ್ಟ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಇರ್ತಾವಲ್ಲ ಇದರಿಂದ ಆ ಜಾಸ್ತಿ ಟೈಮ್ ಖರ್ಚಾಗೋದನ್ನ ಉಳಿಸ್ಬೋದು. ಸೊ ಹಾಗಾಗಿ ನೀವು ಟಿಪ್ಸ್ ಅಂಡ್ ಟ್ರಿಕ್ಸ್, ಶಾರ್ಟ್ ಕಟ್ಸ್ ಇವೆಲ್ಲ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸೊ ನಾನು ಈ ವಿಡಿಯೋ ಒಳಗೆ ಟೋಟಲ್ 5 ಟಿಪ್ಸ್ ಅಂಡ್ ಟ್ರಿಕ್ಸ್ ಶೇರ್ ಮಾಡ್ತೀನಿ. ಇದ್ರೊಳಗೆ ನಿಮ್ಗೆ ಯಾವ್ದಾರ ಮುಂಚಿಂದನ ಗೊತ್ತಿತ್ತಂದ್ರೆ ಕಾಮೆಂಟ್ ಒಳಗೆ ತಿಳಿಸ್ರಿ. ನಾನು ಸ್ಟಾರ್ಟ್ ಮಾಡೋಣ ಬರ್ರಿ. ಮೊದಲನೇ ಟ್ರಿಕ್ ಸೀನ್ ಎಡಿಟ್ ಡಿಟೆಕ್ಷನ್. ಈ ಇಂಟರ್ನೆಟ್ ಒಳಗೆ ಕೆಲವೊಂದು ವಿಡಿಯೋಸ್ ನೋಡಿರ್ತೀರಿ. ಆ ವಿಡಿಯೋಸ್ ಒಳಗೆ ಆ ಆಡಿಯೋ ಬೀಟ್ಸ್ ತಕ್ಕಂಗೆ ಬೇರೆ ಬೇರೆ ಫುಟೇಜಸ್ ಅಥವಾ ಬೇರೆ ಬೇರೆ ಫೋಟೋಸ್ ಚೇಂಜ್ ಆಗ್ತಾ ಇರ್ತಾವೆ. ಅಂದ್ರೆ ಬೀಟ್ಸ್ ಬೌನ್ಸ್ ಆದಂಗೆ ಬೇರೆ 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 ಫೋಟೋಸ್ ಬರ್ತಾ ಇರ್ತಾವೆ. ಫಾರ್ ಎಕ್ಸಾಂಪಲ್ಗೆ ಈ ವಿಡಿಯೋ ನೋಡ್ರಿ. ಸೊ ಈ ವಿಡಿಯೋ ಒಳಗೆ ಆಡಿಯೋ ಬೀಟ್ಸ್ ತಕ್ಕಂಗೆ ವಿಡಿಯೋ ಕ್ಲಿಪ್ಸ್ ಚೇಂಜ್ ಆಗ್ಯಾವ. ಸೊ ನಾನು ಕೂಡ ಇವಾಗ ಈ ಆಡಿಯೋ ಮೇಲೆ ವರ್ಕ್ ಮಾಡ್ಬೇಕು ಅಂದ್ರೆ ನಂಗೂ ಕೂಡ ಈ ಆಡಿಯೋ ಒಳಗೆ ನಾನು ಕೆಲವೊಂದು ವಿಡಿಯೋಸ್ ಇರ್ತಾವಲ್ಲ ಅವನ್ನ ನಾನು ಈ ತರ ಎಡಿಟ್ ಮಾಡ್ಬೇಕು. ನಾನು ಮೊದಲನೇ ಸ್ಟೆಪ್ ಈ ಒರಿಜಿನಲ್ ವಿಡಿಯೋನ ಪ್ರೀಮಿಯರ್ ಪ್ರೋ ಟೈಮ್ ಲೈನ್ ಒಳಗೆ ಹಾಕಂತೇನೆ. ಇವಾಗ ಈ ಲೇಯರ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲೇ ಸೀನ್ ಎಡಿಟ್ ಡಿಟೆಕ್ಷನ್ ಅಂತ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲೇ ಈ 2 ಬಾಕ್ಸ್ ನ ಟಿಕ್ ಮಾಡಿ ಅನಲೈಸ್ ಕೊಟ್ರೆ ಆಟೋಮೆಟಿಕ್ ಆಗಿ ಆ ವಿಡಿಯೋ ಒಳಗೆ ಕ್ಲಿಪ್ಸ್ ಎಲ್ಲೆಲ್ಲಿ ಚೇಂಜ್ ಆಗ್ಯಾವಲ್ಲ ಅದು ಕಟ್ ಆಗ್ತಾ ಹೋಗತಿ. ಈಗ ಕಟ್ ಮಾಡಿದ್ಮೇಲೆ ಈಗ ಫುಲ್ ಲೇಯರ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೇ ರೈಟ್ ಕ್ಲಿಕ್ ಮಾಡಿ ಅನ್ಲಿಂಕ್ ಅಂತ ಐತಿ, ಇದನ್ನ ಕ್ಲಿಕ್ ಮಾಡ್ರಿ. ಇದನ್ನ ಮಾಡೋದ್ರಿಂದ ಆಡಿಯೋನು ಸಪರೇಟ್ ಆಗತಿ, ವಿಡಿಯೋನು ಸಪರೇಟ್ ಆಗತಿ. ಈಗ ಮ್ಯಾಲಿರೋ ವಿಡಿಯೋನ ಫುಲ್ ರಿಮೂವ್ ಮಾಡ್ಬಿಡೋದು. ಈಗ ನಾನು ನನ್ನ ಫುಟೇಜಸ್ ನ ಎಲ್ಲೆಲ್ಲಿ ಕಟ್ ಹಾಕೈತಲ್ಲ ಅಲ್ಲೆಲ್ಲ ನಾನು ಒರಿಜಿನಲ್ ಫುಟೇಜಸ್ ಯಾವ ಇತ್ತಂದ್ರೆ ಅವನ್ನೆಲ್ಲ ಇಲ್ಲಿ ಹಾಕ್ಬಿಡೋದು. ಎಷ್ಟು ಸಿಂಪಲ್ ಇತ್ತಲ್ಲ, 1-2 ನಿಮಿಷನಾಗ ಈ ಕೆಲಸ ಮುಗಿದೋಗ್ಬಿಡುತ್ತೆ. ಇಲ್ಲಿ ನಾವು ವಿಡಿಯೋಸ್ ಎಡಿಟ್ ಮಾಡ್ಬೇಕಾದ್ರೆ ಕೆಲವೊಂದ್ಸತಿ ನಮ್ಗೆ ಬೇಕಾಗಿರೋ ಪಾರ್ಟ್ ಇಟ್ಕೊಂಡು ಬ್ಯಾಡಾಗಿದ್ದ ಪಾರ್ಟ್ ನ ರಿಮೂವ್ ಮಾಡಿದಾಗ ಈ ತರ ಮಧ್ಯೆ ಬಹಳಷ್ಟು ಗ್ಯಾಪ್ಸ್ ಕಾಣಿಸ್ತಾವೆ. ಈ ತರ ನಾವು ಪಾರ್ಟ್ಸ್ ಕಟ್ ಮಾಡೋದು ಜಾಸ್ತಿ ಯಾವಾಗ ಅಂದ್ರೆ ಈ ತರದ ಕನ್ವರ್ಷನ್ ವಿಡಿಯೋಸ್ ಮಾಡ್ಬೇಕಾರೆ ಅಥವಾ ಏನಾರ ಇಂಟರ್ವ್ಯೂ ಶೂಟ್ಸ್ ಈ ತರ ಎಲ್ಲ ಮಾಡ್ಬೇಕಾರೆ ನಾವು ಮಧ್ಯ ವಿಡಿಯೋಸ್ ಕಟ್ ಮಾಡಿದಾಗ ಬಹಳ ಗ್ಯಾಪ್ ಉಳ್ಕೊಂಡ್ಬಿಡ್ತಾವ. ಸೊ ಆ ಗ್ಯಾಪ್ಸ್ ನ ಫಿಲ್ ಮಾಡಕ ನಾವು ಒಂದೊಂದು ವಿಡಿಯೋ ಹಿಂಗ್ ಹಿಡಿದು ಈ ತರ ಸರಿ ಇಡಾಕದ್ ಬಿಡ್ತೀವಿ. ಸೊ ಈ ತರ ಸರಿಸಿ ಇಡೋದ್ರಿಂದ ಇಲ್ಲೇ ಟೈಮ್ ಬಹಳ ಖರ್ಚಾಗ್ಬಿಡ್ತೈತಿ. ಸೊ ಇದನ್ನ ಮಾಡೋ ಬದಲು ಸಿಂಪಲ್ ಏನ್ ಮಾಡ್ತೀರಿ ಅಂದ್ರೆ ಕಂಟ್ರೋಲ್ A ಅಂತ ಹೊಡೆದ್ರೆ ಎಲ್ಲಾ ಲೇಯರ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗತಿ. ಇಲ್ಲಪ್ಪ ಅಂದ್ರೆ ನೀವು ಈ ತರ ಮ್ಯಾನ್ಯುವಲಿ ಕೂಡ ನೀವು ಫುಲ್ ಲೇಯರ್ ನ ಸೆಲೆಕ್ಟ್ ಮಾಡಿ ಇಲ್ಲಿ ಮೇಲೆ ಸೀಕ್ವೆನ್ಸ್ ಅಂತ ಐತಿ, ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಕೆಳಗೆ ಬಂದ್ರೆ ಕ್ಲೋಸ್ ಗ್ಯಾಪ್ ಅಂತ ಐತಿ, ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ಎಲ್ಲೆಲ್ಲಿ ಗ್ಯಾಪ್ ಐತಲ್ಲ ಅದೆಲ್ಲಾನು ಕ್ಲೋಸ್ ಆಗ್ಬಿಡ್ತೈತಿ. ಥರ್ಡ್ ಒನ್ ರೇಟ್ ಸ್ಟಿಚ್ ಟೂಲ್. ಈ ಟೂಲು ಯಾವ ತರ ಅಂದ್ರೆ ಈಗ ಈ ಲೇಯರ್ ನೋಡ್ರಿ, ಇಲ್ಲೇ ಈ ವಿಡಿಯೋ ಐತಲ್ಲ ಈ ವಿಡಿಯೋ ನನಗೆ ಇಲ್ಲಿಂದ ಇಲ್ಲಿ ತನಕ ಸ್ಲೋ ಆಗ್ಬೇಕು. ಈಗ ನಾನು ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಸ್ಪೀಡ್ ಡ್ಯೂರೇಷನ್ ಐತಲ್ಲ ಅದನ್ನ ಕ್ಲಿಕ್ ಮಾಡಿ ನಾನು ಒಂದು ಅಂದಾಜ್ ಮೇಲೆ ಹಾಕ್ತೇನೆ. ಅಲ್ಲಿ ಮಟ್ಟ ಎಷ್ಟು ಸ್ಲೋ ಬೇಕು ನಂಬರ್ ಇಲ್ಲೇ ಹಾಕ್ತೀನಿ. ಸೊ ನಾನು ಈಗ ಹಾಕಿದ ಕೂಡಲೇ ನನಗೆ ಎಲ್ಲಿ ಮಟ್ಟ ಬೇಕೋ ಅಲ್ಲಿ ಮಟ್ಟ ಅದು ವಿಡಿಯೋ ಸ್ಲೋ ಆಗಲಿಲ್ಲ. ಸೊ ಇಲ್ಲೇ ನೀವು ಒಂದು ಮಸ್ತ್ ಒಂದು ಟೂಲ್ ಯೂಸ್ ಮಾಡ್ಬೋದು. ಈ ಟೂಲ್ ಯೂಸ್ ಮಾಡ್ಕೊಂಡು ನಿಮಗೆ ಎಲ್ಲಿ ತನಕ ಸ್ಲೋ ಬೇಕೋ ಅಲ್ಲಿ ತನಕ ನೀವು ಆರಾಮಾಗಿ ಸೆಟ್ ಮಾಡ್ಬೋದು. ಸೊ ಆ ಟೂಲ್ ನಿಮ್ಗೆ ಇಲ್ಲಿ ಸಿಗ್ತೈತಿ ರೇಟ್ ಸ್ಟಿಚ್ ಟೂಲ್ ಅಂತ. ಸೊ ಅಕಸ್ಮಾತ್ ನಿಮ್ಗೆ ಏನಾರ ಈ ಟೂಲ್ ಸಿಗ್ಲಿಲ್ಲ ಅಂದ್ರೆ ಸಿಂಪಲ್ ಏನ್ ಮಾಡ್ತೀರಿ, ಕೀಬೋರ್ಡ್ ಒಳಗೆ ಆಲ್ಟ್ ಬಟನ್ ಇರ್ತೈತಿ, ಅದನ್ನು ಹೋಲ್ಡ್ ಮಾಡಿ ಮೌಸ್ ಒಳಗೆ ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ಕೊಂತ ಹೋದ್ರೆ ಇಲ್ಲಿ ಆ ಟೂಲ್ ಬರ್ತೈತಿ. ಸೊ ಈ ಟೂಲ್ ತಗೊಂಡು ಈ ಲೇಯರ್ ಐತಲ್ಲ ಯಾವ ವಿಡಿಯೋ ಸ್ಲೋ ಆಗ್ಬೇಕು ಅದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ನಿಮ್ಗೆ ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ಹಿಂಗೆ ಜಗ್ಗಿದ್ರೆ ಸಾಕು ಆಟೋಮೆಟಿಕ್ ಆಗಿ ಅದು ಅಲ್ಲಿ ತನಕ ಎಷ್ಟು ಸ್ಲೋ ಮೋಷನ್ ಬೇಕೋ ಅದು ಆಟೋಮೆಟಿಕ್ ಆಗಿ ಸೆಟ್ ಮಾಡ್ಕೊಂತೈತಿ. ನೆಕ್ಸ್ಟ್ ಆಡಿಯೋ ಸಿಂಕ್ರನೈಸ್ ಟೂಲ್. ಈ ಟೂಲ್ ಐತಲ್ಲ ಆಕ್ಚುಲಿ ನಂಗೆ ಬಹಳ ಯೂಸ್ ಆಗಿತ್ತು. ಯಾಕಂದ್ರೆ ಈಗ ನಾವು ಕೆಲವೊಂದು ಕಡೆಗೆ ಶೂಟ್ಗೆಲ್ಲ ಹೋಗಿರ್ತೀವಿ, ಅಲ್ಲಿ 2 ಆಡಿಯೋ ರೆಕಾರ್ಡ್ ಆಗಿರ್ತಾವೆ. ಒಂದು ಕ್ಯಾಮ್ರಾದ್ದು, ಇನ್ನೊಂದು ಈ ತರ ಎಕ್ಸ್ಟರ್ನಲ್ ಮೈಕ್ ಇರ್ತಲ್ಲ ಅದ್ರದ್ದು. ಈಗ ಕ್ಯಾಮ್ರಾ ಜೊತೆಗೆ ರೆಕಾರ್ಡ್ ಆಗಿರೋ ಆಡಿಯೋ ಇರುತ್ತಲ್ಲ ಅದು ನಮ್ಗೆ ಅಷ್ಟು ಇಷ್ಟ ಇರಲ್ಲ, ಹಾಗಾಗಿ ನಾವು ಈ ತರ ಎಕ್ಸ್ಟರ್ನಲ್ ಮೈಕ್ ಯೂಸ್ ಮಾಡಿರ್ತೀವಿ. ಈಗ ಪ್ರೀಮಿಯರ್ ಪ್ರೋ ಒಳಗೆ ಎಡಿಟ್ ಮಾಡಬೇಕಾದ್ರೆ ನಮ್ಗೆ 2 ಆಡಿಯೋ ಇರ್ತಾವೆ. ಒಂದು ಕ್ಯಾಮ್ರಾ ಜೊತೆಗೆ ರೆಕಾರ್ಡ್ ಆಗಿರೋ ಆಡಿಯೋ ಅದು ಇಲ್ಲೈತಿ, ಇನ್ನೊಂದು ಎಕ್ಸ್ಟರ್ನಲ್ ಮೈಕ್ ಒಳಗೆ ರೆಕಾರ್ಡ್ ಮಾಡಿರೋ ಆಡಿಯೋ ಅದು ಇಲ್ಲೈತಿ. ಈಗ ನಾನು ಈ ಆಡಿಯೋನ ಈ ವಿಡಿಯೋ ಜೊತೆಗೆ ಮ್ಯಾಚ್ ಮಾಡ್ಬೇಕು. ಸೊ ಇಲ್ಲಿ ನಾನು ಮ್ಯಾನ್ಯುವಲಿ ಲಿಪ್ಸ್ ಎಲ್ಲ ನೋಡ್ಕೊಂಡು ಸೆಟ್ ಮಾಡ್ಕೊಂತ ಕುಂತ್ರೆ ಬಹಳ ಟೈಮ್ ಖರ್ಚು ಆಗ್ಬಿಡುತ್ತೆ. ಸೊ ಸಿಂಪಲ್ ನಾನು ಏನ್ ಮಾಡ್ತೇನೆ ಅಂದ್ರೆ ಇವೆರಡು ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿ ಇಲ್ಲೇ ಸಿಂಕ್ರನೈಸ್ ಅಂತ ಐತಿ, ಇದನ್ನ ಕ್ಲಿಕ್ ಮಾಡಿ ಇಲ್ಲೇ ಆಡಿಯೋ ಚಾನಲ್ ಐತಲ್ಲ ಅದನ್ನ 1 ಅಂತ ಚೂಸ್ ಮಾಡಿ ಓಕೆ ಅಂತ ಕೊಟ್ರೆ ಸಾಕು ಆಟೋಮೆಟಿಕ್ ಆಗಿ ಈ ಆಡಿಯೋ ಐತಲ್ಲ ಈ ವಿಡಿಯೋ ಜೊತೆಗೆ ಕರೆಕ್ಟಾಗಿ ಸಿಂಕ್ ಆಗ್ಬಿಡ್ತೈತಿ. ಸೊ ಆಮೇಲೆ ನಾವು ಈ ಒರಿಜಿನಲ್ ಆಡಿಯೋನ ರಿಮೂವ್ ಮಾಡಿದ್ರೆ ಸಾಕು ನಿಮ್ಮ ವಿಡಿಯೋ ಕ್ಲಿಯರ್ ಕಟ್ ಆಗಿ ಆ ವಿಡಿಯೋ ಜೊತೆಗೆ ಮ್ಯಾಚ್ ಆಗ್ಬಿಡ್ತೈತಿ. ಯೂಶ್ವಲಿ ನಾವು ಯೂಟ್ಯೂಬ್ಗೋಸ್ಕರ ಅಥವಾ ಎದಕ್ಕಾರ ಒಂದು ವಿಡಿಯೋ ಎಡಿಟ್ ಮಾಡ್ಬೇಕಾರೆ ಅದರದ್ದು ರೇಷಿಯೋ ಇರ್ತೈತಲ್ಲ ಅದು ಹಾರಿಜಾಂಟಲ್ ಇರ್ತೈತಿ, ಅಂದ್ರೆ 16:9 ರೇಷಿಯೋ ಇರ್ತೈತಿ. ಈಗ ಅದೇ ವಿಡಿಯೋ ನಾನು ರೀಲ್ಸ್ಗೆ ಹಾಕ್ಬೇಕಂದ್ರೆ ಮತ್ತೆ ನಾನು ಇನ್ನೊಂದು ಸೀಕ್ವೆನ್ಸ್ ಕ್ರಿಯೇಟ್ ಮಾಡಿ ಅದನ್ನ ಎಡಿಟ್ ಮಾಡಬೇಕು. ಇಲ್ಲ ಅಂದ್ರೆ ನಾನು ಸಪ್ರೇಟ್ ಆಗಿ ಅದನ್ನ ಇನ್ಸ್ಟಾಗ್ರಾಮ್ ಸೈಜ್ ಒಳಗೆ ಕಟ್ ಮಾಡ್ಕೊಂತ ಕುಂದಿರ್ಬೇಕು. ಇದನ್ನೆಲ್ಲ ಮಾಡಕತ್ರ ಭಾಳ ಟೈಮ್ ಖರ್ಚಾಗ್ಬಿಡ್ತೈತಿ. ಸೊ ನಿಮ್ಗೆ ಪ್ರೀಮಿಯರ್ ಪ್ರೋ
ಒಳಗೆ ಅಫಿಷಿಯಲ್ ಆಗಿ ಒಂದು ಆಪ್ಷನ್ ಐತಿ, ನೀವು ಆಟೋಮೆಟಿಕ್ ಆಗಿ ಎಡಿಟ್ ಮಾಡಿರ್ತಿರಲ್ಲ ಅದ ವಿಡಿಯೋ 9:16 ರೇಷಿಯೋ ಅಂದ್ರೆ ವರ್ಟಿಕಲ್ ಸೈಜ್ ಒಳಗೆ ಆ ವಿಡಿಯೋನ ಕನ್ವರ್ಟ್ ಮಾಡ್ಬೋದು. ಭಾಳ ಸಿಂಪಲ್ ಐತಿ. ಏನು ಮಾಡ್ತೀರಿ ಅಂದ್ರೆ ಇಲ್ಲಿ ಮೇಲೆ ಸೀಕ್ವೆನ್ಸ್ ಐತಲ್ಲ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಕೆಳಗೆ ಬಂದ್ರೆ ಆಟೋ ರೀಫ್ರೇಮ್ ಸೀಕ್ವೆನ್ಸ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿರಿ. ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲೇ ಈ ಥರ ಆಪ್ಷನ್ ಬರುತ್ತೆ. ಇಲ್ಲೇ ಆಸ್ಪೆಕ್ಟ್ ರೇಷಿಯೋ ಒಳಗೆ ನಿಮ್ಗೆ ಯಾವ ರೇಷಿಯೋ ಅಥವಾ ಯಾವ ಸೈಜ್ ಬೇಕೋ ಅದನ್ನ ಚೂಸ್ ಮಾಡ್ಕರಿ. ಅಕಸ್ಮಾತ್ ನಿಮಗೆ ಬೇಕಾಗಿರೋ ಸೈಜ್ ಇಲ್ಲಿಲ್ಲ ಅಂದ್ರೆ ಇಲ್ಲಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ ನೀವು ಮ್ಯಾನ್ಯಲ್ ಆಗಿ ನಿಮ್ಗೆ ಯಾವ ರೇಷಿಯೋ ಒಳಗೆ ಬೇಕೋ ಅದನ್ನ ಈಸಿಯಾಗಿ ಸೆಟ್ ಮಾಡಿ. ನೆಕ್ಸ್ಟ್ ಆ ವಿಡಿಯೋ ಒಳಗೆ ಏನಾರ ಮೋಷನ್ಸ್ ಫಾಸ್ಟ್ ಇದ್ರೆ, ಈಗ ನಾನು ಈಗ ಮಾತಾಡಕತ್ತೀನಿ ಅಂದ್ರೆ ನಾನು ಹಿಂಗೆ ಫಾಸ್ಟಾಗಿ ಮೂಮೆಂಟ್ ಹಾಕತ್ರೆ ಇದು ಫಾಸ್ಟ್, ನಾನು ಸುಮ್ಮನೆ ನಾರ್ಮಲ್ ಆಗಿ ಈ ಥರ ಸ್ಲೋ ಆಗಿ ಮೂಮೆಂಟ್ ಮಾಡತ್ರೆ ಇದು ಸ್ಲೋ ಮೋಷನ್. ಸೊ ಈ ಥರ ನಿಮ್ಮ ವಿಡಿಯೋ ಒಳಗೆ ಫಾಸ್ಟ್ ಮೋಷನ್ ಇತ್ತು ಅಥವಾ ಸ್ಲೋ ಮೋಷನ್ ಇತ್ತು ಅಂದ್ರೆ ಅವೆರಡನ್ನ ಚೆಕ್ ಮಾಡಿ ಇಲ್ಲೇ ನೋಡ್ರಿ ನಿಮ್ಗೆ ಯಾವ್ದು ಬೇಕು ಅದನ್ನ ಹಾಕ್ರಿ ಆ ವಿಡಿಯೋಗೆ ರಿಲೇಟೆಡ್. ಸೊ ನಾನಂತೂ ಇಲ್ಲೇ ಡಿಫಾಲ್ಟ್ ಇಟ್ಬಿಡ್ತೀನಿ. ಕೆಳಗೆ ಕ್ರಿಯೇಟ್ ಐತಲ್ಲ ಅದನ್ನ ಹೊಡೋದ್ರೆ ಸಾಕು ಆಟೋಮೆಟಿಕ್ ಆಗಿ ಇನ್ನೊಂದು ಲೇಯರ್ ಸೆಕ್ಷನ್ ಕ್ರಿಯೇಟ್ ಆಗ್ಬಿಡ್ತೈತಿ. ಇಲ್ಲೇ ನೀವು ಮತ್ತೇನಾದ್ರು ಎಕ್ಸ್ಟ್ರಾ ಎಲಿಮೆಂಟ್ಸ್ ಆ್ಯಡ್ ಮಾಡೋದೈತಿ ಅಥವಾ ಅಡ್ಜಸ್ಟ್ಮೆಂಟ್ ಆ್ಯಡ್ ಮಾಡೋದಿತ್ತು ಅಂದ್ರೆ ಆರಾಮಾಗಿ ಮಾಡ್ಬೋದು. ಸೊ ಇವತ್ತಿಗೆ ಈ 5 ಟ್ರಿಕ್ಸ್ ಸಾಕು. ಹೇಳ್ಕೊಂತ ಹೊಂಟ್ರೆ ಇನ್ನು ಬಹಳ ಟಿಪ್ಸ್ ಅಂಡ್ ಟ್ರಿಕ್ಸ್ ಅದಾವು. ಮತ್ತೆ ವಿಡಿಯೋ ದೊಡ್ಡದಾಗ್ಬಿಡ್ತೈತಿ. ಆಮೇಲೆ ಇದ್ರೊಳಗೆ ನಿಮ್ಗೆ ಯಾವ ಟ್ರಿಕ್ ಇಷ್ಟ ಆಯ್ತು ಅದನ್ನ ಕಾಮೆಂಟ್ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ. ನಾನು ಮತ್ತೆ ಹೊಸ ವಿಡಿಯೋ ಒಳಗೆ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲರೂ ನನ್ನ ಮಿಸ್ ಮಾಡ್ಕರಿ. ಟಾಟಾ, ಬಾಯ್.